ಎಲೆಕ್ಟ್ರಾನಿಕ್ ಸಿಟಿ ಹೊರಭಾಗದ ಫಾರ್ಮ್ ಹೌಸ್ನಲ್ಲಿ ನಡೆದ ರೇಪ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಬೆನ್ನಲ್ಲೇ ಒಂದ್ ಕಡೆಗೆ ಹೇಮಾಗೆ ನೋಟಿಸ್ ಅನ್ನ ಕೂಡ ಕೊಡ್ಲಾಗಿರೋದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. 8 ಜನರಿಗೆ ನೋಟಿಸ್ ಅನ್ನ ಅಧಿಕಾರಿಗಳು ಕೊಟ್ಟಿದ್ರು. ಪಾರ್ಟಿಯಲ್ಲಿ ನಾನು ಇಲ್ಲ ಅಂತ ವಿಡಿಯೋ ಮಾಡಿದ್ದ ಹೇಮಾಳಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದ್ರು. ಇವತ್ತು ವಿಚಾರಣೆಗೆ ಹಾಜರಾಗದೆ ಸಮಯಾವಕಾಶವನ್ನ ಕೊಡಬೇಕು ಅಂತ ನಟಿ ಹೇಮಾ ಮನವಿ ಮಾಡಿದ್ದಾರಂತೆ. ವಾರಗಳ ಬಳಿಕ ಮತ್ತೊಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚಿಸೋಕೆ ಸಿಸಿಬಿ ಸಿದ್ಧತೆಯನ್ನು ನಡೆಸಿದೆ. ಈ ಮಧ್ಯೆ ನಟಿ ಹೊಸ ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿದ್ದು, ತಪ್ಪು ಮಾಡದೇ ಇದ್ದ ಮೇಲೆ ಯಾರಿಗೂ ಭಯ ಪಡುವ ಅವಶ್ಯಕತೆ ಇಲ್ಲ. ನಾವೇನ್ ದೇವರಲ್ಲ ತಪ್ಪು ಮಾಡದೇ ಇರೋದಕ್ಕೆ. ತಪ್ಪು ಮಾಡಿದ್ರೂ ಸರಿ ಹೇಳಬಹುದು. ಇನ್ನೊಂದು ಕಡೆಗೆ ತಪ್ಪು ಒಂದು ಸುಳ್ಳು ಹೇಳಿದ್ರೆ ಅದನ್ನ ಮುಚ್ಚಿಡೋದಕ್ಕೆ 100 ಸುಳ್ಳು ಹೇಳಬೇಕಾಗತ್ತೆ. ಸೊ ಒಂದ್ ವೇಳೆ ತಪ್ಪು ಮಾಡಿದ ಹೌದಾದ್ರೆ ಸಾರಿಯನ್ನು ಕೂಡ ಕೇಳಬಹುದು. ಅದಕ್ಕಾಗಿ 99.99% ಅಷ್ಟು ಸುಳ್ಳು ಹೇಳದೆ ಇರೋದೇ ಒಳ್ಳೇದು ಅಂತೆಲ್ಲ పశ్చాత్తాపದ ನುಡಿಗಳನ್ನೆಲ್ಲ ఆడిದ್ದಾಳೆ. అసలు ఏం పెట్టుకోకు, ఎవడన్నా ఏమనంటే ఊరుకోకు. సో మనం తప్పు చేయనంత వరకు ఎదుటి వాళ్ళకి భయపడవలసిన అవసరం లేదు. ఒకవేళ మనం తప్పు చేసినా మనం ఏం దేవుళ్ళం కాదు. ఒకవేళ తప్పు చేసినా పొరపాటు జరిగినా సారీ చెప్పొచ్చు. అలాగే ఒక అబద్ధం చెప్తే దాన్ని కవర్ చేయడానికి 100 అబద్ధాలు ఆడాలి. సో అందుకని 99.9% అబద్ధాలు ఆడకుండా ఉండటం చాలా బెటర్.